ನಂಬುತ್ತೇನೆ. ಈ ಒಂದು ವಾರ ನೀವು ಪ್ರಾರ್ಥನೆಗಳಲ್ಲಿ ಇರುವುದಾದ್ರೆ ಕೇಡು, ಆಪತ್ತು, ಕಷ್ಟಗಳು ಎಲ್ಲ ಹಾದಿಗಳನ್ನು ದಾಟಿ ಬಂದಿದ್ದಾರೆ ಅಂತೇಳಿ ಅಂದುಕೊಳ್ತೇನೆ. ವಿಶೇಷವಾಗಿ ಅನಾರೋಗ್ಯದಿಂದಲೂ ಕೂಡ, ಯಾಕಂದ್ರೆ ಆತನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಎಂಬುದಾಗಿ ಪ್ರತಿದಿನವೂ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಕೂಡ ಪ್ರಾರ್ಥನೆ ಮಾಡುವರಾಗಿದ್ದರೆ ಖಂಡಿತ ದೇವರು ಆಶೀರ್ವದಿಸ್ತಾನೆ. ಈ ದಿನ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾನು ದೇವರನ್ನ ಕೇಳ್ತಾ ಇರುವಾಗ ನನಗೆ ದೇವರು ತಿಳಿಸಿದಂತ ಒಂದೇ ಒಂದು ಸಂಗತಿ ಏನಂದ್ರೆ, ನಾನಿರುವಾಗ ನೀನ್ ಭಯಪಡಬಾರ್ದು. ಯಾರಿರುವಾಗ? ನಾನಿರುವಾಗ ನೀನ್ ಭಯಪಡಬಾರ್ದು ಅಂತ ಹೇಳ್ತಾನೆ. ಎಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾನಂದ್ರೆ, ಒಬ್ಬ ರೈತನು ತನ್ನ ಹೊಲವನ್ನು ಪ್ರೀತಿಸಿದ ಹಾಗೆ, ಒಬ್ಬ ಕುರಿ ಕಾಯುವವನು ಆ ಕುರಿಗಳನ್ನ ಪ್ರೀತಿಸಿದ ಹಾಗೆ, ಒಬ್ಬ ವ್ಯಕ್ತಿ ತಾನು ಇಷ್ಟಪಟ್ಟು ಮಾಡುವಂತ ಕೆಲಸವನ್ನು ಎಷ್ಟು ಪ್ರೀತಿ ಮಾಡುತ್ತಾನೋ ಅಷ್ಟಕ್ಕಿಂತ 1000 ಪಟ್ಟು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾನೆ. ಯಾಕಂದ್ರೆ ಲೋಕದಲ್ಲಿರುವಂತ ಪ್ರೀತಿಗಿಂತ ದೇವರ ಪ್ರೀತಿ ಶ್ರೇಷ್ಠಕರವಾದದ್ದು, ಅಮೂಲ್ಯವಾದದ್ದು. ಬೆಳ್ಳಿ ಬಂಗಾರಗಳಿಗಿಂತಲೂ ಅದು ಅಮೂಲ್ಯವಾದದ್ದು ಅನ್ನೋದಕ್ಕಿಂತ ಅದು ವರ್ಣಿಸಲು ಆಗಲಾರದಂಥದ್ದು ಅಂತೇಳಿ ನಾವು ತಿಳಿದುಕೊಳ್ಳಬೇಕು. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ದೇವರು ನಮ್ಮ ಕುಟುಂಬಗಳನ್ನ ಪ್ರೀತಿಸ್ತಾ ಇದ್ದಾನೆ. ನೀವೆಲ್ಲರೂ ತಿಳ್ಕೊಳ್ಬೇಕಾದಂದ್ರೆ 2026ರಲ್ಲಿ ನಾವು ಕಾಲಿಟ್ಟಿದ್ದೇವೆ. ಈ 31 ದಿನಗಳನ್ನ ನಾವು ಪೂರ್ಣಗೊಳಿಸಿದ್ದೇವೆ. ಇದು ನಾವು ಮರಿಬಾರ್ದು. ಈ 31 ದಿನಗಳಲ್ಲಿ ಎಷ್ಟೋ ಜನ ಮರಣ ಹೊಂದಿಕೊಂಡಿದ್ದಾರೆ, ಎಷ್ಟೋ ಜನ ಹುಟ್ಟಿದ್ದಾರೆ, ಎಷ್ಟೋ ಜನರು ಸಮಸ್ಯೆಗಳಲ್ಲಿ ಒಳಗಾಗಿದ್ದಾರೆ. ನಾವಾದ್ರೂ ಆತನ ಮಗಳು ಮಗನಾಗಿರುವಂತವ್ರು ಇವತ್ತು ಜೀವಂತವಾಗಿದ್ದೇವೆ ಅಂದ್ರೆ ಆತನ ಕೃಪೆ ನಮ್ಮ ಜೀವಿತಗಳನ್ನ ಕಟ್ತಾ ಇದೆ. ನಾನು ಅದಕ್ಕೆ ದೇವರ ವಾಕ್ಯ ನಾನು ನೋಡ್ತಾ ಇದ್ದೆ. ಆತನ ಹೇಳ್ತಾ ಇದ್ದಾನೆ, ನಾನ್ ನಿನ್ನನ್ನು ಕೈ ಬಿಡುವುದಿಲ್ಲ, ನಾನ್ ನಿನ್ನನ್ನು ತೊರೆಯುವುದಿಲ್ಲ. ನೀನ್ ನನ್ನನ್ನು ಮರೆತು ಹೋದ್ರು ನಾನು ನಿನ್ನನ್ನು ಮರೆತು ಹೋಗುವುದಿಲ್ಲ. ನಾನು ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಆದ್ರೆ ನೀನ್ ನನಗೆ ಜಾಗವನ್ನು ಕೊಟ್ರೆ, ಯಾರು? ನೀವು ನನಗೆ ಜಾಗವನ್ನು ಕೊಡುವುದಾದ್ರೆ, ನಾವು ದೇವರ ಮಾರ್ಗದಲ್ಲಿ ನಡೆಯಲಾರದೆ ಇದ್ದು ದೇವರ ಆದಿಯಲ್ಲಿ ಇದ್ದೇವೆ ಅಂತೇಳಿ ಹೇಳುವ ಯಾವ ಜನರು ಆಶೀರ್ವಾದ ಹೊಂದಿಕೊಳ್ಳಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮನೆ ಮತ್ತು ಮನೆಯ ಒಳಗಡೆ ಇರುವವರು ದೇವರಿಗೆ ಸಾಕ್ಷಿಯಾಗಿರ್ಬೇಕಂತೆ. ಯಾವ ರೀತಿಯಲ್ಲಿ ಹೃದಯವು ದೇಹವು ಕರ್ತನಿಗೆ ಸಾಕ್ಷಿಯಾಗಿಲ್ಲ ಅಂದ್ರೆ ಪರಲೋಕದ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅನೇಕರು ಕ್ರೈಸ್ತರಾಗಿದ್ರು ಕೂಡ, ನಾವು ನೀತಿವಂತರು ಅಂತೇಳಿ ಅಂದುಕೊಂಡು ನಾವು ಭ್ರಮೆಯಲ್ಲಿ ಬದುಕ್ತಾ ಇದ್ರು ಕೂಡ, ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ, ನಾವು ಆತನ ಪ್ರಕಾರ ನಡ್ಕೊಳ್ತಾ ಇದ್ದೀವಿಲ್ಲ. ಯೇಸು ಹೇಳಿದ ಮಾರ್ಗ ಏನು? ಪ್ರೀತಿ, ಕ್ಷಮಾಪಣೆ, ರಕ್ಷಣೆ, ಪ್ರೀತಿಸಿ ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವಂಥದ್ದು, ಕಷ್ಟದಲ್ಲಿರುವವರಿಗಾಗಿ ಆದರಣೆಯಾಗಿ ಸಹಾಯ ಮಾಡುವಂಥದ್ದು ಮತ್ತು ಪರಿಶುದ್ಧವಾದ ಜೀವಿತವನ್ನ ಇತರರಿಗೆ ಮಾದರಿಯಾದ ಮಾರ್ಗದಲ್ಲಿ ನಾವು ನಡೆದಾಗ ದೇವರ ಆಶೀರ್ವಾದ ಮಾಡ್ತಾನೆ. ಆತನ ಹೇಳ್ತಾನೆ, ಯೆಶಾಯನ ಗ್ರಂಥ 27ನೇ ಅಧ್ಯಾಯ 3ನೇ ವಚನ ಯಾರಾದ್ರೂ ತೆರೆದಿದ್ರೆ ಹೋದ್ರಿ. ಯೆಶಾಯನ ಗ್ರಂಥ 27 3ನೇ ವಚನ, ಪೇಜಿ ನಂಬರ್ 762, ಹಳೆಯ ಒಡಂಬಡಿಕೆ 762, 27ನೇ ಅಧ್ಯಾಯ 3ನೇ ವಚನ. ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವೂ ನೀರು ಒಯ್ಯುತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದ್ಸರಿ ಓದ್ಲಾ? యెహోవా అను నేను దానిని కాపు చేయుచున్నాను ప్రతి నిమిషమున నేను దానికి నీరు కట్టుచున్నాను ఎవడును దాని మీదకి రాకుండానట్లు దివారాత్రములు దాన్ని కాపాడుచున్నాను. హల్లెలూయా. ಒಂದು ದ್ರಾಕ್ಷಾ ತೋಟವನ್ನ ಕಾಪಾಡಿದ ಹಾಗೆ ಒಬ್ಬ ದ್ರಾಕ್ಷಾ ತೋಟದ ಯಜಮಾನನು ಹೇಗೆ ತನ್ನ ತೋಟ ಕಾಪಾಡ್ತಾನೆ ಗೊತ್ತಾ? ಕಲ್ಕಂಬುಗಳನ್ನು ಉಣಿಸಿ ಅದಕ್ಕೆ ತಂತಿಗಳನ್ನ ಕಟ್ಟಿ ಯಾವ ಫಲವು ನಾಶವಾಗದೆ ಇರಬೇಕು ಅಂತೇಳಿ ಹಗಲಿರುಳು ಆತನು ಒಬ್ಬ ಕಾವಲುಗಾರನಾಗಿರುವ ಹಾಗೆ ಇವತ್ತು ಮಹಿಮಾ ಜೀವಿತದಲ್ಲಿ ಕೂಡ, ನಮ್ಮೆಲ್ಲರ ಜೀವಿತಗಳಲ್ಲಿ ಕೂಡ, ನಮ್ಮೆಲ್ಲರ ಕುಟುಂಬಗಳಲ್ಲಿ ಕೂಡ ದೇವರು ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? ನಾನು ನಿಮ್ಗೋಸ್ಕರ ಕಾವಲುಗಾರನಾಗಿದ್ದೇನೆ. ನಾನು ನಿಮ್ಮ ಜೀವಿತಗಳಲ್ಲಿ ನಾನು ಒಬ್ಬ ಒಳ್ಳೆಯ ತೋಟಗಾರನಾಗಿದ್ದು ನಾನು ಕ್ಷಣ ಕ್ಷಣವು ನೀರು ಒಯ್ತಾ ಇದ್ದೇನೆ ಅಂತ ಹೇಳ್ತಾನೆ. ನೀರು ಅಂದ್ರೆ ಏನ್ ಗೊತ್ತಾ? ನಮ್ಮ ಪ್ರಾಣ ನಿಂತು ಹೋಗದಂತೆ, ನಮ್ಮ ಉಸಿರು ನಿಂತು ಹೋಗದಂತೆ ಆತನು ಪ್ರತಿ ಸಾರಿ ನಮ್ಮ ಮೂಗಿನಲ್ಲಿ ಜೀವ ಶ್ವಾಸವನ್ನು ಅಂದು ಆದಾಮನಿಗೆ ಯಾವ ರೀತಿಯಲ್ಲಿ ಊದಿದನೋ, ಇವತ್ತು ನಾವು ಹಗಲಿರುಳು ಆತನ ಮಾರ್ಗದಲ್ಲಿ ನಡೀತಾ ಇರುವಂತ ನಮ್ಮನ್ನೆಲ್ಲರನ್ನು ಕೂಡ, ನಿಮ್ಮನ್ನು ನಾನು ಪ್ರತಿ ಕ್ಷಣ ಉಸಿರನ್ನು, ಪ್ರತಿ ಕ್ಷಣ ನೀನು ಫಲ ಕೊಡುವಂತೆ, ಪ್ರತಿ ಕ್ಷಣ ನೀನು ಜೀವದಿಂದ ಇರುವಂತೆ ನಾನು ನೀರನ್ನು ಒಯ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಕೈ ನಿನ್ನ ಹಿಡಿದುಕೊಂಡು ಎತ್ತಿ ನಿಲ್ಲಿಸ್ತಾ ಇದೆ ಅಂತೇಳಿ ಇವತ್ತು ದೇವರು
ಫಲ ಕೊಡುವಂತ ಗಿಡಗಳನ್ನ ಮಾತ್ರ ಕೈ ಹಿಡಿದು ಎತ್ತಿದ್ರಿಗೆ ನಾವು ಬಹಳ ಸಂತೋಷ ಪಡ್ತಿದ್ವಿ ನಾವಾದ್ರೆ, ನನ್ನ ಅಭಿಪ್ರಾಯ. ಇವತ್ತು ಫಲ ಕೊಡಲಾರದೆ ಇರುವಂತ ಗಿಡಗಳಿಗೆ ಕೂಡ ದೇವ್ರು ನೀರ್ ಹಾಕ್ತಾ ಇದ್ದಾನೆ, ನೀನು ಕೂಡ ಫಲ ಕೊಡು ಅಂತೇಳಿ. ಅದಕ್ಕೆ ಆ ಮುಳ್ಳು ಗಿಡಗಳು, ಸೈತಾನನ ಕಾರ್ಯಗಳನ್ನು ಮಾಡುವಂತ ಅನೇಕ ದುಷ್ಟ ಶಕ್ತಿಗಳು ಕೂಡ ಇವತ್ತು ಆಶೀರ್ವಾದ ಹೊಂದಿಕೊಳ್ತಾ ಇದ್ದಾವೆ. ಎಲ್ಲಿವರೆಗೆ ಅಂತೇಳಿ ಇಲ್ಲ, ಯೇಸು ಕ್ರಿಸ್ತನು ಬರುವ ತನಕ ಅಲ್ಲಿವರೆಗೂ ಅವಕಾಶ ಇರ್ತದೆ. ಯೇಸು ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅನ್ನುವಂತ ಯಾರೇ ಯೇಸು ಹೆಸರು ಹೇಳ್ಕೊಳ್ಳುವ ಪ್ರತಿಯೊಬ್ಬರಿಗೂ ದೇವರು ನೀರು ಒಯ್ತಾನೆ ಇರ್ತಾನೆ. ಬದುಕು 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 ಅಂತೇಳಿ ಈ ವಾಕ್ಯದಲ್ಲಿ ಹೇಳ್ತಾನೆ. ಯಾರು ಮುಟ್ಟದ ಹಾಗೆ ಹಗಲಿರುಳು ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾನೆ. ಯಾರು ಮುಟ್ಟಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತದೆ? ಬೆದರ್ಸಕ್ ಸಾಧ್ಯ ರೀ, ಕಣ್ಣಲ್ಲೇ ಬೆದರ್ಸಕ್ ಸಾಧ್ಯ ರೀ, ಅಲ್ಲಿ ಕಡದು ಬೆದರ್ಸೋದು ಸಾಧ್ಯ ರೀ, ಕೈಗಳನ್ನ ಪಟ 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 ಮುರಿದು ಬೆದರಿಸೋದು ಸಾಧ್ಯ ರೀ. ಮನುಷ್ಯರು ಮಾಡ್ತಾರಲ್ಲ. ಇಲ್ಲ ಹೆಚ್ಚು ಕಮ್ಮಿ ಆದ್ರೆ ಪಾತ್ರೆಗಳ ಮೂಲಕ ಬೆದರಿಸಬಹುದ್ರಿ. ಇಲ್ಲ ನೀನ್ ಬಂದಾಗ ಬಾಗಿಲು ತನ್ನಂತ ಗೆಡೆ ಹಾಕೋದು ಮಾಡ್ತಾರ್ರಿ. ಅಥವಾ ಯಾವುದೋ ಒಂದು ರೂಪದಲ್ಲಿ ನೀನ್ ಇದ್ರೂ ಕೂಡ ಒಂದು ಓರೆಯಾಗಿ ನಡ್ಕೊಂಡು ಹೋಗ್ತಾರೇನ್ರಿ ಮನುಷ್ಯರು. ನಮ್ಮಪ್ಪ ಹೇಳ್ತಾನೆ, ನಾನು ನಿಮ್ಮನ್ನು ಹಗಲಿರುಳು ಕಾಯ್ತೇನೆ, ಯಾರು ಮುಟ್ಟದ ಹಾಗೆ ಅಂತ ಹೇಳ್ತಾನೆ. ಅವ್ರು ಏನು ಮಾಡಿದ್ರು ಕೂಡ ದೇವ್ರ ಮಕ್ಕಳು ಆತನ ಮಾರ್ಗದಲ್ಲಿ ನಡೀತಾ ಇದ್ರೆ ಆ ಧೂಳು ನಮ್ಮನ್ನ ಏನ್ ಮಾಡಕ್ ಆಗಲ್ಲಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ತಿಮೋತಿ ಕುಟುಂಬವನ್ನು ಕೂಡ ದೇವರು ಅದೇ ರೀತಿಯಲ್ಲಿ ಕಾಪಾಡ್ತಾ ಇದ್ದಾನೆ. ಇಲ್ಲಿ ವಾಕ್ಯ ಕೇಳುವ ನಿಮ್ಮೆಲ್ಲರ ಕುಟುಂಬಗಳನ್ನು ಕೂಡ ಅದೇ ರೀತಿಯಲ್ಲಿ ಕಾಪಾಡ್ತಾ ಇದ್ದಾನೆ. ನೀವು ಅಂದುಕೊಳ್ಬಹುದು, ನನ್ನ ತೋಟವನ್ನ ಕಾಪಾಡ್ತಾ ಇದ್ದಾನೆ. ಹೌದ್ರಿ, ನಿಜವಾಗ್ಲು ನೀವೊಂದು ತೋಟ, ದ್ರಾಕ್ಷ ಬಳ್ಳಿಯು ಫಲ ಕೊಡುವಂತ ಕೊಂಬೆಗಳು ನೀವು ಆಗ್ಬೇಕಂತೇಳಿ ದೇವರು ಚಿಗುರು ಕೊಡಬೇಕು, ಆಶೀರ್ವಾದಕರವಾಗಿ ಇರಬೇಕು ಅಂತೇಳಿ ದೇವರು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ದಿನ ನೀರು ಒಯ್ತಾ ಇದ್ದಾನೆ. ಆ ನೀರು ಅನ್ನುವಂಥದಕ್ಕೆ ಇನ್ನೊಂದು ಸಾದೃಶ್ಯ ವಾಕ್ಯ. ಯಾರು ವಾಕ್ಯಗಳನ್ನ ಕಿವಿಯಿಂದ ಕೇಳ್ತಾರೋ ಅದು ಹೃದಯದಿಂದ ಪಾಲಿಸ್ಬೇಕಂತೆ. ಯಾರು ವಾಕ್ಯಗಳನ್ನ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ನಾನು ಕ್ರಿಸ್ತನಲ್ಲಿದ್ದೇನೆ ಅಂದ್ರೆ ಅದು ಫಲ ಒಣಗಿ ಹೋದಂತ ಅಂಜೂರದ ಮರ. ಅದನ್ನ ಕೇಳಿ ಅದರ ಪ್ರಕಾರ ನಡ್ಕೊಳ್ಳುವ ಪ್ರಯತ್ನ ಮಾಡುವವನು ಭೂಮಿ ಮೇಲೆ ಉಪ್ಪಾಗಿರ್ತಾನೆ. ಹಲ್ಲೆಲೂಯ. ನೋಡ್ರಿ, ಭೂಮಿಯಲ್ಲಿ ಉಪ್ಪಿಗಿರಷ್ಟು ಬೆಲೆ ಇನ್ಯಾವುದಕ್ಕೂ ಇಲ್ಲ. ನಿನ್ ಮನೆಯಲ್ಲಿ ಎಷ್ಟು ವಸ್ತುಗಳು ತಂದು ನಿಂದ ಜೋಪಾನ ಮಾಡಿದ್ರು ಕೂಡ ಆ ಉಪ್ಪಿಲ್ಲ ಅಂದ್ರೆ ಉಪ್ಪು ಕಡಿಮೆ ಆಗೈತೆ ಹಾಕು ಅಂತ ಹೇಳ್ತಾರೆ. ಅದು ಮತ್ತೆ ಉಪ್ಪು ಎಲ್ಲಿರ್ತದೆ? ಎಲ್ಲರಿಗೆ ಬೇಕಾಗಿರಲಾರದೆ ಇರುವಂತ ಜಾಗದಲ್ಲಿ ಇರ್ತದೆ. ಅಂಗಡಿಗಳ ಹತ್ರ ನೋಡ್ರಿ, ಮನೆಗಳಲ್ಲಿ ನೋಡ್ರಿ, ಎಲ್ಲಿ ನೋಡ್ರಿ ಅದಕ್ಕೆ ಬೆಲೆನೇ ಕೊಡಲ್ಲ ಜನ. ಆದ್ರೆ ಆ ಉಪ್ಪೇ ಇಲ್ಲ ಅಂದ್ರೆ ರುಚಿ ಇಲ್ಲ ಅಂತೆ. ಸಮಾಜದಲ್ಲಿ ದೇವರಿಲ್ಲ ಅಂದ್ರೆ ನಾವಿಲ್ಲ, ಸಮಾಜದಲ್ಲಿ ನೀನಿಲ್ಲ ಅಂದ್ರೆ ಈ ಲೋಕ ಇಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಆತನ ಮಾರ್ಗದಲ್ಲಿ ನಡೆಯುವವರಿಗೆ ಹಗಲಿರುಳು ಆತನು ಕಾಯ್ತಾನೆ, ಕಾಪಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. నేను రక్షించుచున్నాను అంటున్నాడు. నేను నీ పట్ల చాలా ప్రేమగా ఉన్నాను అంటున్నాడు. ప్రతిరోజు నిన్ను చూచుచున్నాను అంటున్నాడు. ಇವತ್ತು ಇಲ್ಲಿ ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ಅಂತ ಒಳ್ಳೆ ದೇವರು ನಾವು ನಂಬಿದಾಗ ನಮ್ಮ ಮನಸ್ಸುಗಳು ಆತನ ಹಾಗೆ ಇರಬೇಕು. ನೀವು ತಿಳ್ಕೊಳ್ಬೇಕಾದದ್ದು ಏನ್ ಪಾಸ್ಟರ್, ಯಾವಾಗ್ಲೂ ಇನ್ನೂ ಏನ್ ಕಲ್ತ್ಕೊಳ್ಬೇಕು ಅಂದ್ರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ಯೇಸು 7 ಮಾತುಗಳನ್ನು ಹೇಳಿದ. ಬರೀ ಗುಡ್ ಫ್ರೈಡೆ ಬಂದಾಗ ಮಾತ್ರ ನೆನ್ಸ್ಕೊಳ್ಳೋದೊಂದೇ ಅಲ್ಲ. ಆ 7 ನಾವು ಬದುಕಿರೋ ದಿನಗಳೆಲ್ಲವೂ ಕಾಲ, ಬದುಕಿರುವಂತ ವರ್ಷಗಳ ಕಾಲ ಎಲ್ಲ ನಡೆಸುವವನಿಗೆ ಈ ಆಶೀರ್ವಾದಗಳು. ಈ 27 3ನೇ ವಚನದಲ್ಲಿ ದೇವರು ಕಾಯುವಾತನಾಗಿದ್ದಾನೆ, ಅದನ್ನು ನೆರವೇರಿಸ್ತಾನೆ. ನಾವು ಮಾಡಬೇಕು ದೇವರ ವಾಕ್ಯದಲ್ಲಿ. ನಾವು ಯಾವಾಗ್ಲೂ ಒಂದು ವಿಷಯವನ್ನು ತಿಳ್ಕೊಳ್ಬೇಕು. ಅನೇಕರು ಬಂದು ದೇವರ ಸನ್ನಿಧಾನದಲ್ಲಿ ದೇವರು ತೀರ್ಪು ಮಾಡಿದ್ರಂತೆ, ಬಹಳ ಸಲ ತೀರ್ಪು ಮಾಡಿದ್ರಂತೆ ಯೇಸು ಕ್ರಿಸ್ತನನ್ನ. ಆತ ದೇವರು ಮಾತ್ರ ಯಾವತ್ತೂ ತೀರ್ಪು ಮಾಡಕ್ ಹೋಗ್ಲಿಲ್ಲ ಅಂತೆ. ಒಂದ್ಸಾರಿ ಬಂದ್ರಂತೆ, ಯೋಹಾನನ ಶಿಷ್ಯಂದ್ರೆಲ್ಲರೂ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರು. ನಿನ್ನ ಶಿಷ್ಯಂದ್ರು ಉಪವಾಸ ಪ್ರಾರ್ಥನೆ ಮಾಡ್ತಾ ಇಲ್ಲ, ಯಾಕೆ ಅಂತ ಕೇಳಿದ್ರಂತೆ. ಆಗ ಹೇಳದಂತೆ, ಮೊದಲಿಂಗನು ಆ ಮದುವೆ ಆಗುವಂತ ಔತಣ ಮನೆಯಲ್ಲಿ ಆ ಗೃಹದಲ್ಲಿ ಇದ್ದಾಗ ಯಾರಾದ್ರೂ ಉಪವಾಸ ಇರೋದುಂಟೆ? ಹಾಗೆ ನಾನು ಇರುವ ಜಾಗದಲ್ಲಿ ಉಪವಾಸ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ. ನಾನಿರುವ ಜಾಗದಲ್ಲಿ ಉಪವಾಸ ಇರೋದು ಬೇಕಾಗಿಲ್ಲ. ಇವತ್ತು ಯಾವ ಜಾಗದಲ್ಲಿ ದೇವರಿಲ್ಲ ಅಂದ್ರೆ ಉಪವಾಸ ಮಾಡಬೇಕು? ನಮ್ಮ ಹೃದಯದಲ್ಲಿ ಇಲ್ಲ ಅಂದ್ರೆ ಮಾತ್ರ, ದೇವರನ್ನ ಕಳ್ಕೊಂಡಿದ್ರೆ ಮಾತ್ರ, ದೇವರ ವಾಕ್ಯಕ್ಕೆ ಅವಿಧರಾಗಿದ್ದಾಗ ಮಾತ್ರ ನಾವು ಉಪವಾಸ ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧಾತ್ಮನೆ ನೀನ್ ನನ್ನ ಮನೆ ಒಳಗಡೆ, ನನ್ನ ಹೃದಯದ ಒಳಗಡೆ ಬಾ ಅಂತ ಕರಿಬೇಕು. ಯಾರು ದೇವರಲ್ಲಿ ಇರ್ತಾರೋ, ದೇವರ ವಾಕ್ಯದಲ್ಲಿ ಇರ್ತಾರೋ
ಅವ್ರು ಉಪವಾಸ ಮಾಡೋದು ಬೇಕಾಗಿಲ್ಲ. ಪ್ರತಿ ಶುಕ್ರವಾರ ಉಪವಾಸ ಇರೋದು ಬೇಕಾಗಿಲ್ಲ. ಪ್ರತಿ ಭಾನುವಾರ ಬೆಳಿಗ್ಗೆ ಉಪವಾಸ ಇರೋದು ಬೇಕಾಗಿಲ್ಲ. ಯಾಕಂದ್ರೆ ಆತನಿಗೆ ನಿನ್ನ ಹೃದಯವನ್ನ ಕೊಟ್ಟಿರುವುದಾದ್ರೆ, ಆತನಿಗೆ ನಿನ್ನ ಹೃದಯದಲ್ಲಿ ಸ್ಥಳವನ್ನ ಮಾಡಿ ಕೊಟ್ಟಿರುವುದಾದ್ರೆ, ಆತನೇ ನಿನ್ನ ಸಿಂಹಾಸನದ ಮೇಲೆ ಕೂತಿರುವುದಾದ್ರೆ, ನಿನಕಿನ ಧನ್ಯನು ಇನ್ಯಾರು ಕೂಡ ಇಲ್ಲ ಅಂತೆ. ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ಪ್ರತಿ ಕ್ಷಣವೂ ನೀರು ಒಯ್ತಾ ಇದ್ದೇನೆ ಅಂತ ಹೇಳ್ತೇನೆ. ಒಂದು ಕ್ಷಣ ಅಲ್ಲ, ಗಡಿಯಾರದಲ್ಲಿ 24 ಗಂಟೆಗಳ ಕಾಲ ಸಣ್ಣ ಮುಳ್ಳು, ದೊಡ್ಡ ಮುಳ್ಳು, ಮಿಡಲ್ ಮುಳ್ಳುಗಳು ಯಾವ ರೀತಿಯಲ್ಲಿ ತಿರುಗ್ತಾ ಇರ್ತದೋ, ನಮ್ಮ ಜೀವಿತಗಳಲ್ಲಿ ಒಂದು ಕ್ಷಣ ಆತನ ಕಣ್ಣು ರೆಪ್ಪೆ ಹೊಡೆಯದಂತೆ ಕಾಯಲಿಲ್ಲದಿದ್ರೆ, ನೋಡ್ಲಿಲ್ಲದಿದ್ರೆ, ಆತನು ನಮ್ಮ ಮೇಲೆ ಕನಿಕರ ತೋರಿಸಲಿಲ್ಲದಿದ್ರೆ, ಈ ಭೂಮಿ ಮೇಲೆ ಶತ್ರುಗಳು ನಮ್ಮ ಮೇಲೆ ಯುದ್ಧ ಮಾಡಿಬಿಡ್ತಿದ್ರು. ಅಲ್ಲೆಲೂಯ, ಅಲ್ಲೆಲೂಯ. ನಿಮ್ಗೆ ಅದಕ್ಕೊಂದು ಸಣ್ಣ ಉದಾಹರಣೆ ಇಲ್ಲ. ಒಂದು ಸಣ್ಣ ಚಿಕ್ಕಾಡಿ ಅಲ್ರಿ, ಒಂದು ಸಣ್ಣ ಚಿಕ್ಕಾಡಿ ಚರಂಡಿಯಿಂದ ಬಂದಿರ್ತದ ಅನ್ಕೊಳ್ಳಿ. ಆ ಮಗು ಕಡಿದ ಮೇಲೆ ಒಂದ್ 4-5 ದಿನ ಜ್ವರ ಬಂದಿದೆ ಅಂದ್ಮೇಲೆ ಡಾಕ್ಟರ್ ಏನ್ ಹೇಳ್ತಾನೆ, ಬ್ಲಡ್ ರಿಪೋರ್ಟ್ ಮಾಡಿಸ್ರಿ ಅಂತ ಹೇಳ್ತಾರೆ. ಆಗ ಹೇಳ್ತಾನೆ, ಆ ಒಂದು 100 ಗ್ರಾಮ್ ಇರಲ್ಲ, ಅದು 1 ಗ್ರಾಮ್ ಅನ್ಕೊಳ್ಳೋಣ. ಆ ಒಂದು ಸಣ್ಣ ಚಿಕ್ಕಾಡಿ ಮಾಡಿದಂತ ಒಂದೇ ಒಂದು ಕಚ್ಚು, ಒಂದೇ ಒಂದು ರಕ್ತ ಹೀರಿ ಹೋಗಿದಂತ ಆ ಒಂದು ದೇಹಕ್ಕೆ ಟೈಫಾಯ್ಡ್, ಡೆಂಗಿ ಜ್ವರ, ಅರ್ಥ ಆಗ್ತದೆ, ಹಲವಾರು ವಿಷಯಗಳನ್ನು ಬರ್ತದಂತೆ. ಒಂದು ಸಣ್ಣ ಚಿಕ್ಕಾಡಿ. ಇವತ್ತು ನಮಗೆ ಚಿಕ್ಕಾಡಿಗಿಂತ ದೊಡ್ಡ ಭಯಂಕರವಾದಂತ ಶತ್ರುಗಳಿದ್ದಾರೆ, ಹೌದಲ್ವಾ? ನಾವು ಪ್ರಾರ್ಥನೆ ಎಡಬಿಡದೆ ಮಾಡ್ಲಿಲ್ಲ ಅಂದ್ರೆ ಇಲ್ಲಿವರೆಗೂ ನಮ್ಮನ್ನು ನಾಶ ಮಾಡ್ತಾ ಇದ್ರೇನೋ. ಒಂದು ವೇಳೆ ನಮ್ಮ ಕುಟುಂಬಗಳು ಇವತ್ತು ಸಂತೋಷವಾಗಿದೆ ಅಂದ್ರೆ ನಮಗೋಸ್ಕರ ಯಾರಾದ್ರೂ ಕಣ್ಣೀರ್ಲಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೇನೋ, ಯಾವ ಸಭೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೇನೋ, ಯಾರು ಇತರರು ನಿನಗೋಸ್ಕರ, ನಿನ್ನ ಕುಟುಂಬಗಳಿಗೋಸ್ಕರ, ಭಾರತ ದೇಶಕ್ಕಾಗಿ ಮಾಡುವಂತ ಭಕ್ತರ ಪ್ರಾರ್ಥನೆಗಳೇ ಇವತ್ತು ನಾವು ಇನ್ನೂ ಸಂತೋಷವಾಗಿದ್ದೇವೇನೋ. ನಿಜವಾಗಿ ಇವತ್ತು ಈ ಸಾಯಂಕಾಲದ ಒಳ್ಳೆಯಲ್ಲಿ ನೀವು ತಿಳ್ಕೊಳ್ಬೇಕಾದದ್ದು, ದೇವರು ಹೇಳ್ತಾನೆ, ನಾನು ದ್ರಾಕ್ಷ ತೋಟವನ್ನು ಕಾಯ್ತಾ ಇದ್ದೇನೆ. ನೀವು ಶ್ರೇಷ್ಠಕರವಾದಂತ ದ್ರಾಕ್ಷ ತೋಟ ಆಗಿದೆ ನಿಮ್ಮ ಮನೆ. ದ್ರಾಕ್ಷ ತೋಟದಲ್ಲಿ ಫಲ ಇಲ್ಲದಂತ ತೋಟ ಯಾವ ರೀತಿಯಲ್ಲಿ ನೋಡುತ್ತೀರೋ, ನಾನು ಬರುವ ದಿನಗಳಲ್ಲಿ ನೀನು ಆ ರೀತಿಯಲ್ಲಿ ಫಲಿಸಬೇಕು, ಆಶೀರ್ವಾದವಾಗಿರ್ಬೇಕು ಕುಟುಂಬಗಳು. ಕ್ರೈಸ್ತ ಕುಟುಂಬಗಳಲ್ಲಿ ಶಾಪ ಇಲ್ಲ ರೀ, ಕ್ರೈಸ್ತ ಕುಟುಂಬದಲ್ಲಿ ಅನಾರೋಗ್ಯ ಇಲ್ಲ ರೀ, ಕ್ರೈಸ್ತ ಕುಟುಂಬಗಳಲ್ಲಿ ದುಃಖಗಳಿಲ್ಲ ರೀ, ಕ್ರೈಸ್ತ ಕುಟುಂಬಗಳಲ್ಲಿ ಬಡತನ ಇರಲ್ಲ ರೀ, ಕ್ರೈಸ್ತ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲದಂತ ಜೀವಿತ ಇರೋದಿಲ್ಲ ರೀ. ನಮ್ದು ಜೀವಿತ ಹೆಂಗಿರ್ತದಂದ್ರೆ, ದುಡ್ಡಿದ್ದಾಗ ಒಂದು ಜೀವಿತ, ಬಿರಿಯಾನಿ ಇದ್ದಾಗ ಒಂದು ಜೀವಿತ, ಮುದ್ದೆ ಇದ್ದಾಗ ಒಂದು ಜೀವಿತ, ಅರ್ಥ ಆಗ್ತದೆ, ಹೊಸ ಬಟ್ಟೆ ಇದ್ದಾಗ ಒಂದು ಜೀವಿತ, ಬಟ್ಟೆ ಇಲ್ಲದಿದ್ದಾಗ ಒಂದು ಜೀವಿತ, ಹೊಸ ಚಪ್ಪಲಿಗೂ ಹಳೆ ಚಪ್ಪಲಿಗೆ ಇರುವಾಗ ಒಂದು ಜೀವಿತ ಇರೋದ್ರಿಂದ ನಾವೇ ಸೋತೋಗ್ತಾ ಇದೀವಿ ಅಷ್ಟೇ. ನಮ್ ನಡತೆ ಹೆಂಗಿದೆ ಅಂದ್ರೆ, ಕ್ಷಣಕ್ಕೊಂದ್ಸಲ, ಅದಕ್ಕೆ ಹೇಳ್ತಾರೆ ಉಸಿರುವಳಿ ಅಂತ ಬದುಕಬಾರ್ದು ಅಂತೇಳಿ. ಉಸಿರುವಳಿ ಅನ್ನುವಂತ ಪ್ರಾಣಿ ಕ್ಷಣಕ್ಕೆ ಬಣ್ಣ ಬದಲಾವಣೆ ಮಾಡಿಕೊಳ್ತದಂತೆ. ಇವತ್ತು ಕ್ರೈಸ್ತ ಜೀವಿತದಲ್ಲಿರುವಂತ ನಾವು ಆ ರೀತಿಯಾಗಿ ಇರೋದಕ್ಕೆ ನಮ್ಗೆ ಇನ್ನೂ ಅನಾರೋಗ್ಯಗಳು, ಅದಕ್ಕೆ ಕ್ಯಾನ್ಸರ್ ತಗುಲ್ತದೆ, ಅದಕ್ಕೆ ಹೊಟ್ಟೆ ನೋವು ಬರ್ತದೆ, ಅದಕ್ಕೆ ಮನೆಯಲ್ಲಿ ಸಂಕಟಗಳು, ಜಗಳಗಳು, ಸಮಸ್ಯೆ. ಯಾಕೆ ಗೊತ್ತಾ? ಪ್ರೀತಿ ಎಲ್ಲ ಪಾಪಗಳನ್ನು ಮುಚ್ಚುತ್ತದೆ ಅಂತೇಳಿ ಹೇಳಿದಾಗ, ಕುರಿಮರಿಯಾದಂತ ಯಜ್ಞಾದ ಮರಿಯು ಶಿಲುಬೆಯಲ್ಲಿ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನಂದ್ಮೇಲೆ, ಒಂದು ಸಲ ತೊಳೆದ ಮೇಲೆ ಮತ್ತೆ ಕೆಸರು ಅಂಟುಕೊಳ್ತಾ ಇದೆ ಅಂದ್ರೆ ಕಾರಣ ಏನು? ನಾವೇ ಬೇಕಂತ ನಾವು ಬಲಹೀನರಾಗ್ತಾ ಇದ್ದೇವೆ. ನಮ್ಮ ಕೋಪ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೇನು, ನಮ್ಮ ಒಂದು ಗರ್ವ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೇನು. ನನಗೆ ಯಾರು ಸಹಾಯ ಮಾಡಿಲ್ಲ, ಅದಕ್ಕೆ ನಾನು ಹಿಂಗೆ ಬದುಕ್ಬೇಕು. ನಾನು ಒಂದು ವಿಷಯವನ್ನು ಹೇಳ್ತೇನೆ ಕೇಳ್ರಿ, ಭೂಮಿಯ ಮೇಲೆ ಯೇಸು ಕ್ರಿಸ್ತನಿಗೆ ಯಾರು ಸಹಾಯ ಮಾಡಿಲ್ಲ ರೀ. ನಂಬ್ತಾರೆ ಇದನ್ನ? ಯೇಸು ಕ್ರಿಸ್ತನಿಗೆ ಯಾರಾದ್ರೂ ಸಹಾಯ ಮಾಡಿದ್ದಾರೆ ಅಂತೇಳಿ ಒಬ್ಬರನ್ನು ತೋರಿಸಿ ನೋಡೋಣ. ಯೇಸು ಕ್ರಿಸ್ತನ್ ಎಲ್ಲಿ ಹುಟ್ಟಿದಾನೆ ನಿಮಗೆ ಗೊತ್ತಾ? ಬಹಳ ಜನ ಅಂದುಕೊಳ್ಳುವಾಗೆ, ಬಹಳ ಜನ ತಿಳ್ಕೊಂಡ ಹಾಗೆ, ಯೆರೂಸಲೇಮಿನಲ್ಲಿ ಆತನು ಜನಗಣತಿ ಆಗ್ತಾ ಇದೆ, ಅರ್ಥ ಆಗ್ತದೆ. ಐಡೆಂಟಿ ಕಾರ್ಡ್ ಮಾಡಿಸಕ್ ಹೋದಾಗೆ ಆ ಸ್ಥಳದಲ್ಲಿ ಮಾರ್ಗದ ಮಧ್ಯದಲ್ಲಿ ದೇವರು ಡೆಲಿವರಿ ಆಗಿರೋದು. ಆದ್ಮೇಲೆ ಆತನಿಗೆ ಒಬ್ರು ಸ್ಥಳ ಕೊಡ್ಲಿಲ್ಲ. ಯಾಕಂದ್ರೆ ಯಾರ ಮನೆಯಲ್ಲಿ ಆತನನ್ನ ಕರೆದುಕೊಳ್ತಾರೋ, ಪ್ರೀತಿಸಿ ಸಹಾಯ ಮಾಡ್ತಾರೋ, ಆ ಮನೆ ಬಣ್ಣ ಒಳ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಮುಟ್ಟಾದಂತ ಮನೆಗಳಲ್ಲಿ ವಾಸ ಮಾಡೋದು ಶಾಪ ಅಂತೇಳಿ ಅಂದುಕೊಂಡು ಯೇಸು ಯಾರು ಕೂಡ ಸಹಾಯ ಮಾಡಲಿಲ್ಲ. ಕೊನೆಗೆ ಗೋದಲೆಯಲ್ಲಿ ಕೊಟ್ಟರು. ಗೋದಲೆಯಲ್ಲಿ ಕೂಡ ಆತನು ಆ ಸ್ಥಳದಲ್ಲಿ ಇದ್ದಾಗಲೂ ಕೂಡ ತನ್ನ ಜೀವಿತದಲ್ಲಿ ಆ ಸ್ಥಳದಲ್ಲಿ ಆತನು ಇರ್ಬೇಕಂತೇಳಿ ನಿಯಮ ಇಲ್ಲ. ಆತ ಅನ್ಕೊಂಡ್ರೆ ಈ ಭೂಮಿ ಆತನದು, ಆಕಾಶ ಆತನದು. ಆತನ ಯಾಕೆ ಗೋದಲೆಯಲ್ಲಿ ಇದ್ರೂ ಕೂಡ ನಗುತ್ತಾನೇ ಇದ್ದಂತೆ. ಯಾಕಂದ್ರೆ ಭೂಮಿಯ ಮೇಲೆ ನೀವು ಕೂಡ ಹಾಗೆ ಬದುಕ್ರಿ ಅಂತ. ಭೂಮಿಯ ಮೇಲೆ ಎಲ್ಲಿದ್ರು ಕೂಡ ನಗುತ್ತಾನೆ ಬದುಕ್ರಿ ಅಂತ ಹೇಳ್ದ. ಆ ನಕ್ಷತ್ರವು ಕಾಣಿಸ್ತಾ ಇತ್ತು. ಆ ನಕ್ಷತ್ರವು ಅನೇಕರು ದೇವರನ್ನು ಹುಡುಕುವಂತ ತನ್ನ ಭಕ್ತರ ಕಡೆಗೆ ಅದು ಹೋಗಲ್ಪಡ್ತು. ಜ್ಞಾನಿಗಳು ಬಂದ್ರು. ದೇವರು ಹುಟ್ಟುವಾಗ ಆತನು ಬರೀ ಮೈ ಮೇಲೆ ಒಂದು ನಾರು ಬಟ್ಟೆ ಬಿಟ್ಟರೆ ಏನೂ ಇದ್ದಿಲ್ಲ. ಆ 3 ಜ್ಞಾನಿಗಳು ಬಂದರು.
ಬಂಗಾರವನ್ನು ತೆಗೆದುಕೊಂಡು ಬಂದ್ರು, ರಕ್ತಬೋಳವನ್ನು ತೆಗೆದುಕೊಂಡು ಬಂದ್ರು, ಸಾಮ್ರಾಣಿಗಳನ್ನ ಕಾಣಿಕೆಯಾಗಿ ಕೊಟ್ರು. ಅದೇ ನಕ್ಷತ್ರ ಕುರಿಗಳು ಕಾಯುವಂತವರ ಬಳಿಯಲ್ಲಿ ಹೋಯ್ತು. ಆ ಕುರಿಗಳು ಕಾಯುವಂತವರು ಲೋಕ ರಕ್ಷಕನು ರಾಜನು ಹುಟ್ಟಿದನಂತೇಳಿ ನಂಬಿದರು. ಆ ಸ್ವರವು ಆ ಗಾಬ್ರಿಯೇಲನ ಮಾತು ಕೇಳಿದರು. ಅವರು ಬರುವಾಗ ಕುರಿಮರಿಯನ್ನು ಎತ್ಕೊಂಡು ಬಂದರಂತೆ. ಅರ್ಥ ಆಗ್ತದೆಯಾ? ನೀವು ನಂಬ್ತಾ ಇದ್ರೆ ಒಂದು ಸಾಧಾರಣವಾಗಿ ತಾಯಿ ಗರ್ಭದಿಂದ ಬಂದಂತ ಒಂದು ಮಗು ಇನ್ನು ಜನನವಾಗಿ ಕೆಲವೇ ಕ್ಷಣಗಳಲ್ಲಿ ನೀವು ನಂಬ್ತಾ ಇದ್ರೆ ಬಂಗಾರ ಬಂತು, ಸಾಮ್ರಾಣಿ ಬಂತು, ರಕ್ತಬೋಳಗಳು ಬಂತು ಮತ್ತು ಕುರಿಯ ಆಶೀರ್ವಾದಕರವಾದ ಕಾಣಿಕೆ ಬಂತು. ಎಲ್ಲದಕ್ಕಿಂತ ಮಿಗಿಲಾಗಿ ಆ ದಿನ ಏನೂ ಇಲ್ಲದಂತೆ ಗೋದಲಲ್ಲಿ ಹುಟ್ಟಿದಂತ ದೇವರು ಮಾರನ ದಿನದ ಒಳಗಡೆ ಶ್ರೀಮಂತನಾದಂತೆ. ಹಲ್ಲೆಲೂಯಾ. ನೀನು ಕೂಡ ಈ ತಾಯಿ ಗರ್ಭದಿಂದ ಒಬ್ಬಂಟಿಗನಾಗಿ ನೀನು ಬಂದಾಗ ನಿನ್ನ ಜೀವಿತವನ್ನು ಆತನ ರೂಪುರೇಖೆಗಳನ್ನು ಮಾಡಿದಾನಂತೆ. ನಿನ್ನ ಆಯುಷ್ಯನು, ನಿನ್ನ ಭವಿಷ್ಯತ್ತೇನು ಅನ್ನೋದನ್ನ ಆತನು ತೀರ್ಮಾನ ಮಾಡಿದಾನಂತೆ. ಈ ದಿನ ನೀವೆಲ್ಲರೂ ತಿಳ್ಕೊಳ್ಬೇಕು. ಒಂದೊಂದು ವರ್ಷ ನೀವು ಗತಿಸ್ತಾ ಇದೆ ಅಂದ್ರೆ ಆನಂದ ಪಡಬೇಕಂತೆ. ದೇವರು ನಿನ್ನನ್ನು ಹತ್ತಿರದಲ್ಲಿ ಇಟ್ಕೊಳ್ಳೋದಕ್ಕಾಗಿ ಕರಿತಾ ಇದ್ದಾನೆ. ಇವತ್ತು 12ನೇ ವರ್ಷಕ್ಕೆ ಕಾಲಿಟ್ಟಿದ್ದಾಳೆ ಅಂತ ಇದು ಆನಂದದ ದಿನ ನಮ್ಮೆಲ್ಲರಿಗೂ. ಆದ್ರೆ ಕರ್ತನಿಗೂ ಕೂಡ ಇನ್ನೂ ಸಂತೋಷ ಅಂತೆ. ನೀತಿವಂತರು ಪರಲೋಕದಲ್ಲಿ ಆತನ ಮಧ್ಯದಲ್ಲಿ ಆರಾಧಿಸಿ ಸ್ತುತಿಸುವುದು, ಸಂತೋಷಿಸುವುದು ಮತ್ತು ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಇದು ಭಾಗ್ಯಕರವಾದಂತದ್ದು ಅಂತೇಳಿ ನಾವು ಅಂದುಕೊಳ್ಬೇಕಂತೆ. ಕೆಲವರು ಬರ್ತಡೆಗಳಂದ್ರೆ ಅಯ್ಯೋ ನಮ್ಮ ಆಯುಷ್ಯ ಮುಗಿತೋನ ಅಂತ ಅಂದ್ಕೊಳ್ತಾರೆ. ಇಲ್ಲ, ನಾವು ದೇವರಿಗೆ ಹತ್ತಿರವಾಗ್ತಾ ಇದ್ದೇವೆ ಅಂತೇಳಿ ಅಂದುಕೊಳ್ಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದ್ರಾಕ್ಷಾ ತೋಟವಾಗ್ರಿ. ಕೀರ್ತನೆ 23 1ನೇ ವಚನದಲ್ಲಿ ಏನ್ ಹೇಳ್ತದೆ ಓದ್ರಿ. ಕೀರ್ತನೆ 23